ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಮಿನಿ ಕಡುಬುಗಳು ತೋರಿಸ್ತಾ ಇದ್ದೀನಿ. ಇಷ್ಟೇ ಪುಟ್ಟು ಸೈಜಿನ ಕಡುಬು ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ. ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಲಂಚಿಗೂ ಕೂಡ ಮಾಡ್ಕೋಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟು ಇದು ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಒಂದಿಷ್ಟು ಶೇಂಗಾ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಇದು ಹುಚ್ಚೆಳ್ಳು ಅಂತಾರಲ್ಲ, ಕುರೇಶಣಿ ಹುಚ್ಚೆಳ್ಳು, ಅದೂ ಒಂದಿಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಕುರೇಶಣಿ, ಶೇಂಗಾ ಪೌಡ್ರು, ಒಂದು 2-3 ಆನಿಯನ್ನು, ಆಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಒಂದು 8-10 ತೊಗೊಂಡಿದ್ದೀವಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಎದೆಯಲ್ಲಿ ಉರಿಯುತ್ತೆ, ನಮ್ಗೆ ಹಸಿಮೆಣ್ಸಿನ್ಕಾಯಿ ಆಗಿ ಬರಲ್ಲ ಅನ್ನೋರು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿರಿ, ಅಕ್ಕಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ ನಾನು. ಇದು ಗಟ್ಟಿಯಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾದಿಟ್ಕೊಂಡಿದ್ದೀನಿ ನಾನು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಹಿಂಗು ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದು ಚಿಲ್ಲಿ ಪೇಸ್ಟು, ಖಾರದ ಪುಡಿ ಹಾಕ್ಕೊಳ್ಳಿ. ಈ ಇಂಗ್ರೀಡಿಯೆಂಟ್ಸು ಇದು ಸಣ್ಣದಾಗಿ ಕಡುಬು ಮಾಡ್ಕೊಳ್ಳೋದು. ಮಾಡೋ ಮೆಥಡ್ ತೋರಿಸ್ತೀನಿ. ಮಾಡಿ ಇಡ್ಲಿ ಥರ ಸ್ಟೀಮ್ ಮಾಡಬೇಕಿದು, ಸ್ಟೀಮ್ ಬೇಯಕ್ಕಿಡಬೇಕಿದು. ಮಾಡೋ ಮೆಥಡ್ ತೋರಿಸ್ತೀನಿ. ತುಂಬಾ ಟೇಸ್ಟಿ ಆಗುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇದು ನೋಡಿ, ಈಗ ಸಣ್ಣ ರೋಲ್ ತೊಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಬೇಕಿದು, ಇಲ್ಲಾಂದರೆ ಒಡ್ಕ ಆಗುತ್ತೆ. ನಾನಿದು ಈಗ ರೋಲ್ ಮಾಡ್ತಾ ಹೋಗ್ತೀನಿ. ಉದ್ದಕ್ಕೆ ಸಣ್ಣದಾಗಿ ಇಷ್ಟು ಹಿಂಗೆ ರೋಲ್ ಮಾಡ್ತಾ ಹೋಗ್ತೀನಿ. ಪೈಪ್ ಥರ, ಸ್ಮಾಲ್ ಪೈಪ್ ಥರ ರೋಲ್ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಈ ಥರ ಉದ್ದಕ್ಕೂ ರೋಲ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತೊಗೊಂಡು ಎಲ್ಲ ರೋಲ್ ಮಾಡಿಕೊಂಡು, ಇಲ್ಲಿ ನೋಡಿರಿ, ಹೋಲಿರೋ ಜಾಲರಿ ತೊಗೊಂಡಿದ್ದೀನಿ. ಸ್ಟೀಮ್ ಮಾಡೋಕ್ಕಿಡಬೇಕು, ಬೇಯಕ್ಕಿಡಬೇಕು, ಹಾಗಾಗಿ ಇದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ಇಟ್ಬಿಟ್ಟು ಸ್ಟೀಮ್ ಮಾಡೋದಿದು. ನಿಮ್ಗೆ ಈಗ ಎಲ್ಲ ಜೋಡಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಈಗ ಇನ್ನೊಂದು ಲಡ್ಡು ತೊಗೊಂಡಿದ್ದೀನಿ, ಉಂಡೆ ತೊಗೊಂಡಿದ್ದೀನಿ. ಈಗ ಅದು ಸ್ವಲ್ಪ ನಾದ್ಕೊಂಡು ರೋಲ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಈ ಥರ ಸ್ಟೀಮ್ ಮಾಡೋಕ್ಕೆ ಆ ಥರ ಜೋಡಿಸಿದ್ದೀನಿ. ಒಂದ್ರೊಳಗೆ ಒಂದು ಜೋಡಿಸ್ಕೊಳ್ಳೋದು. ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡ್ಕೊಳ್ಳಿ. ಇಲ್ಲ ಸಣ್ಣ ಬೇಕು ಅಂದರೆ ಸ್ವಲ್ಪ ತೆಳುಗೂ ಪೈಪ್ ಥರ ಮಾಡ್ಕೋಬೋದು. ಸ್ಮಾಲ್ ರೋಲ್ ಮಾಡ್ಕೊಳ್ಳಿ. ದಪ್ಪ ಬೇಕು ಅಂದರೆ, ಥಿಕ್ನೆಸ್ ಬೇಕಂದರೆ ಥಿಕ್ ರೋಲ್ ಮಾಡ್ಕೊಳ್ಳಿ. ನಾನು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ದಿದ್ರೆ ಅಂಟ್ಕೊಂಡ್ಬಿಡತ್ತೆ ಅಂತ ನಾನು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸೆಕೆಂಡ್ ರೋಲ್ ಇಡ್ತಾ ಇದ್ದೀನಿ. ಸಣ್ಣಕ್ಕೆ ರೋಲ್ ಮಾಡ್ಕೊಂಡಿದ್ದೀನಿ. ಇದು ಒಂದ್ರ ಮೇಲೆ ಒಂದು ಇಡಂಗಿಲ್ಲ, ಅಂದರೆ ಸ್ವಲ್ಪ ಅಂಟತ್ತೆ ಅಂತ, ಇನ್ನೇನಿಲ್ಲ. ಇಲ್ಲಿ ನೋಡ್ರಿ, ಈ ಥರ. ಈಗ ಇನ್ನೊಂದು ರೋಲ್ ಒಂದ್ರ ಮೇಲೆ ಒಂದು ಇಡಬೇಕಾದ್ರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಈ ಥರ ಹೀಗೆಲ್ಲ ಕೈಯಿಂದನೇ ಎಲ್ಲ ಸುತ್ತಲೂ ಆಯಿಲ್ ಅಪ್ಲೈ ಮಾಡಿಟ್ಟಿದ್ದೀನಿ. ಇಲ್ಲಿ ಲಾಸ್ಟ್ ರೋಲ್ ಇಡ್ತಾ ಇದ್ದೀನಿ ನಾನು. ಈಗ ಸ್ಟೀಮ್ ಮಾಡೋಕ್ಕೆ ಇಡಬೇಕು. ಈಗ ನೀರು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ ನಾನು. ಓಕೆ, ನೀರು ಇಷ್ಟಕ್ಕೊಂದು ಇಟ್ಟಿದ್ದೀನಿ ನೋಡಿ. ಈಗ ಕಾಲು ಭಾಗ ಅಷ್ಟು ಇಟ್ಟಿದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ನಂತರ ಅದು ಒಂದು 15 ಮಿನಿಟ್ಸ್ ಆದರೂ ಬೇಯಕ್ಕಿಡಬೇಕಿದು. ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಈಗ ಇಲ್ಲಿ ನೀರು ಕುದೀತಾ ಇದೆ. ಒಂದು 15 to 20 ಮಿನಿಟ್ಸ್ ಈಗ ಬೇಯಕ್ಕೆ ಬಿಡ್ತೀವಿ. ಈಗ ನೋಡಿ, ಈಗ ಈ ಥರ ಒಂದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಈಸಿಯಾಗಿ ಬಿಚ್ಕೊಳ್ಳುತ್ತೆ ಅಂತ, ಅಂಟಲ್ಲ ಒಂದಕ್ಕೊಂದು. ಈಗ ಒಂದು 20 ಮಿನಿಟ್ಸ್ ಇಡ್ತೀವಿ ಈಗ. ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಈಗ ಚೆನ್ನಾಗಿ ಬೆಂದಿದೆ. 20 ನಿಮಿಷ ಬಿಟ್ಟಿದ್ವಿ. ಇಲ್ಲಿ ನೋಡಿರಿ, ರಬ್ಬರ್ ಥರ ಆಗಿದೆ, ಬಿಸಿ ಇದೆ. ಇಲ್ಲಿ ನೋಡಿರಿ, ಈಗ ಇದು ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಳ್ಳೋದು. ಇಷ್ಟಿಷ್ಟೇ ಪುಟ್ಟದಾಗಿ ಸ್ಮಾಲ್ ಪೀಸ್ ಕಟ್ ಮಾಡೋದು ತೋರಿಸ್ತೀವಿ. ಓಕೆ ಗೈಸ್, ಇಲ್ಲಿ ನೋಡಿ, ಓಕೆ ಗೈಸ್, ಈಗ ಒಗ್ಗರಣೆ ಕೊಡೋಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಬಾಣಲಿಯಲ್ಲಿ.
ಬಿಸಿ ಆದ ನಂತರ ಸಾಸಿವೆ ಹಾಕೋದು. ಹಾಂ ಈಗ ಸಾಸಿವೆ ಆ್ಯಡ್ ಮಾಡಿದ್ದೀವಿ. 1 ಸ್ಪೂನ್ ಸಾಸಿವೆ, ಉದ್ದಿನಬೇಳೆ 1-2 ಸ್ಪೂನು. ಈಗ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟು. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಆ್ಯಡ್ ಮಾಡ್ತೀವಿ. ಹೆಚ್ಕೊಂಡಿರೋದು, ಸ್ಮಾಲಾಗಿ ಚಾಪ್ ಮಾಡ್ಕೊಂಡಿರೋದು 2 ಬಿಗ್ ಸೈಜ್ ಆನಿಯನ್ನು, 2 ದಪ್ಪ ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದು. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಫುಲ್ ಫ್ರೈ ಮಾಡ್ಕೊಳ್ಳೋದಲ್ಲ ಇದು. ಈರುಳ್ಳಿ ಹಸಿನೇ ಇರಬೇಕು, ಫುಲ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. 1-2 ನಿಮಿಷ ಸಾಕಷ್ಟೇ. ಈರುಳ್ಳಿ ತಿಂದಲ್ಲೇ ಇರೋರು ಈರುಳ್ಳಿ ಹಾಕೋದು ಬೇಡ, ಅದು ಆಪ್ಷನ್. ಅದು ನಿಮ್ಗೆ ಈರುಳ್ಳಿ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಒಂದೇ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ. ನಾವು ಈರುಳ್ಳಿ ಆ್ಯಡ್ ಮಾಡಿದ್ದೀವಿ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ, ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ನಿಮ್ಗೆ ಆಪ್ಷನ್ ಬಿಟ್ಟಿದ್ದು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ಆಯಿತಾ? ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ. ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ನೋಡಿಕೊಂಡು, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಹಿಂಗೆ ಆ್ಯಡ್ ಮಾಡಿ ಸ್ವಲ್ಪ ಕೈ ಆಡಿಸ್ಕೊಳ್ತೀವಿ. ಕೊತ್ತಂಬರಿ ಆ್ಯಡ್ ಮಾಡಿದ್ದೀವಿ. ಇದು ಹುಚ್ಚೆಳ್ಳು ಪೌಡ್ರ್ ಮಾಡ್ಕೊಂಡಿರೋದು, ಕುರೆಶೆಣಿ. ಇದು ಶೇಂಗಾ ಪೌಡರ್. ಇದು ಶೇಂಗಾ ತೆರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದು. ಈ ಘಾಟಿಗೆ ಸ್ವಲ್ಪ ಸೀನ್ ಬರ್ತಾ ಇದೆ, ಮಧ್ಯೆ ಡಿಸ್ಟರ್ಬೆನ್ಸ್ ಆಯಿತು ಅಂದ್ಕೊಳ್ತೀನಿ, ಎಕ್ಸ್ಕ್ಯೂಸ್ ಇರಲಿ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಕಡುಬು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದೊಂದು ಆ್ಯಡ್ ಮಾಡಿಬಿಟ್ರೆ ಆಯಿತು. ನೋಡಿ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀವಿ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅಂಟ್ತಾ ಇದೆ ಅಂದರೆ ಒಂದು ಸ್ವಲ್ಪ ಮೇಲಿಂದ ಆಯಿಲ್ ಹಾಕ್ಕೊಳ್ಳಿ. ಚೂರು ಅಂಟಿದೆ ಅನಿಸಿದರೆ ಇಷ್ಟೇ, ಮಿಕ್ಸ್ ಮಾಡೋದು ಅಷ್ಟೇ, ಮುಗೀತು ಈ ಕಡುಬು. ಇಷ್ಟೇ, ಇನ್ನೇನು ಇಲ್ಲ. ಸಿಂಪಲ್ ರೆಸಿಪಿ, ಭಾಳನೇ ಟೇಸ್ಟಾಗುತ್ತೆ. ತಿಂಡಿಗೆ, ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಮಕ್ಕಳಿಗೆ ಟಿಫನ್ನಿಗೆ, ಲಂಚ್ ಮಧ್ಯಾಹ್ನ ಕಳಿಸ್ಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಇದು ಮಾಡ್ಕೋಬೋದು. ತುಂಬ ಸಿಂಪಲ್ಲು. ಇದೊಂದು ಸ್ಟೀಮ್ ಒಂದು ಮಾಡ್ಕೋಬೇಕಷ್ಟೇ, ಬೇಯಿಸ್ಕೋಬೇಕು. ಅದೊಂದು ಬಿಟ್ಟರೆ ಇನ್ನೆಲ್ಲನೂ ತುಂಬಾ ಈಸಿ. ಇದು ತಮ್ಮಗಳಿಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಹಾಗೆ ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ, ಆದರೆ ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡಿ. ನೋಡಿ ಇಷ್ಟೇ ಇದು ರೆಸಿಪಿ. ನೋಡಿ ಸಿಂಪಲ್ ರೆಸಿಪಿ, ಇಷ್ಟೇ, ಮುಗೀತಿದು. ಓಕೆ ಗಾಯ್ಸ್.